ದೇಶದಾದ್ಯಂತ ಮೇ 3ನೇ ತಾರೀಕು ನಡೆದಿದ್ದಂತಹ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಕೇಂದ್ರ ಸರ್ಕಾರದಿಂದ ನೀಟ್ ಪರೀಕ್ಷೆ ರದ್ದು. ಮೇ 3ರಂದು ದೇಶದಾದ್ಯಂತ ನಡೆದಿದ್ದಂತಹ ನೀಟ್ ಪರೀಕ್ಷೆ ರದ್ದು ಆದೇಶ ಹೊರಬಿದ್ದಿದೆ. ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ನಡೆಸಿದ್ದಂತಹ ನೀಟ್ ಪರೀಕ್ಷೆ ಮೇ 3ರಂದು ನಡೆದಿದ್ದಂತಹ ನೀಟ್ ಪರೀಕ್ಷೆ ರದ್ದು. ರಾಜಸ್ಥಾನದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆದ ಬೆನ್ನಲ್ಲೇ ನೀಟ್ ಪರೀಕ್ಷೆಯನ್ನ ರದ್ದು ಮಾಡಲಾಗಿದೆ. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶ ಪರೀಕ್ಷೆ ರದ್ದು ಮಾಡಿದ ಕೇಂದ್ರ ಸರ್ಕಾರ ಹೊಸದಾಗಿ ನೀಟ್ ಪರೀಕ್ಷೆ ಆಯೋಜಿಸಲು ಕೇಂದ್ರ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ದೇಶದಾದ್ಯಂತ 23 ಲಕ್ಷ ವಿದ್ಯಾರ್ಥಿಗಳು ಬರೆದಿದ್ದಂತಹ ನೀಟ್ ಪರೀಕ್ಷೆ ಈಗ ರದ್ದಾಗಿದೆ. ಕರ್ನಾಟಕದಲ್ಲಿ 1.4 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನ ಬರೆದಿದ್ರು. ಈಗ ಮತ್ತೊಮ್ಮೆ ಪರೀಕ್ಷೆ ಮಾಡೋದಕ್ಕೆ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ನಿರ್ಧಾರ ಮಾಡಿದೆ. ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ಮೇ 3ರಂದು ನಡೆದಿದ್ದಂತಹ ನೀಟ್ ಪರೀಕ್ಷೆಯನ್ನ ರದ್ದುಗೊಳಿಸಿದೆ ಕೇಂದ್ರ ಸರ್ಕಾರ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷಾ ಅಕ್ರಮಗಳ ಹಿನ್ನೆಲೆಯಲ್ಲಿ ಈ ಮಹತ್ವದ ನಿರ್ಧಾರ. ರಾಜಸ್ಥಾನದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆದ ಬೆನ್ನಲ್ಲೇ ನೀಟ್ ಪರೀಕ್ಷೆಯನ್ನ ರದ್ದುಗೊಳಿಸಲಾಗಿದೆ. ಈ ಬಗ್ಗೆ ಮಾತಾಡೋಣ. ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆಯ ನರೇಂದ್ರ ಎಲ್ ನಾಯಕ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ನರೇಂದ್ರ ಅವರೇ, ಏನ್ ಹೇಳ್ತೀರಿ? ನೀಟ್ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವಂಥದ್ದು, ಈಗ ಆ ಪರೀಕ್ಷೆಯನ್ನ ರದ್ದುಗೊಳಿಸಲಾಗಿದೆ. ಕೇಂದ್ರ ಸರ್ಕಾರ ಕೂಡ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು, ಏನ್ ಹೇಳ್ತೀರಿ? ನಮಸ್ಕಾರ. ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಯಾಕಂದ್ರೆ ಸುಮಾರು 23 ಲಕ್ಷ ಜನ ವಿದ್ಯಾರ್ಥಿಗಳು ಇದನ್ನ ಎಕ್ಸಾಮ್ ಬರೆದಿರ್ತಾರೆ. ಪಾಪ 1-2 ತಿಂಗಳದ್ದು ಪ್ರಿಪರೇಷನ್ ಅಲ್ಲ ಅದು. ಕೆಲವರೆಲ್ಲ 8th ಸ್ಟ್ಯಾಂಡರ್ಡ್ ಇಂದಲೇ ಕನ್ಸ್ ಕಂಡಿರ್ತಾರೆ. ಇದಕ್ಕೋಸ್ಕರ ಬಹಳಷ್ಟು ತಯಾರಿ ಮಾಡಿರ್ತಾರೆ. ಇಷ್ಟೆಲ್ಲ ಆಗಿ ಎಕ್ಸಾಮ್ಸ್ ಎಲ್ಲ ಆಗಿ ಎಕ್ಸಾಮ್ ಆಯ್ತಲ್ಲ ಅಂತ ನಿಟ್ಟುಸಿರು ಬಿಟ್ಟು ಮನೆಗೆ ಹೋದ್ರೆ ಇದು ಆಲ್ ಆಫ್ ಎ ಸಡನ್ ಈಗ ಎಕ್ಸಾಮ್ ಅನ್ನೇ ಕ್ಯಾನ್ಸಲ್ ಮಾಡುವ ಇಂಥ ನ್ಯೂಸ್ ಯಾರಿಗೆ ಖುಷಿ ಆಗ್ತದೆ ಹೇಳಿ? ಎವ್ರಿಬಡಿ ಇಸ್ ಅಪ್ಸೆಟ್. ನಾಟ್ ಓನ್ಲಿ 23 ಲ್ಯಾಕ್ ಸ್ಟೂಡೆಂಟ್ಸ್, ಅವರ ಕ್ಲೋಸ್ ರಿಲೇಟಿವ್ಸ್, ಅವರ ಮನೆಯಲ್ಲಿ ಇರುವವರು ಎಲ್ಲರೂ ಅಪ್ಸೆಟ್ ಇರ್ತಾರೆ. ಆಲ್ ಟೀಚರ್ಸ್ ಆರ್ ಅಪ್ಸೆಟ್. ಹೀಗಾಗೋದು ಬಹಳ ಒಂದು ದುರ್ದೈವ. ಐ ಥಿಂಕ್ ದ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಹ್ಯಾಸ್ ಟು, ಐ ಥಿಂಕ್ ದೇ ಹ್ಯಾವ್ ನಾಟ್ ಡನ್ ಇಟ್ ವೆರಿ ಸೀರಿಯಸ್ಲಿ. ಯಾಕಂದ್ರೆ ಇಂಥದ್ದೆಲ್ಲ ಕಂಪ್ಲೇಂಟ್ಸ್ ಮೊದಲಿಂದಲೂ ಬರ್ತಾ ಇತ್ತು, ಸಣ್ಣ ಪುಟ್ಟ ಕಂಪ್ಲೇಂಟ್ಸ್ ಬರ್ತಾ ಇತ್ತು. ದೊಡ್ಡ ಕಂಪ್ಲೇಂಟ್ ಬಂದ್ರು ಐ ಡೋಂಟ್ ಥಿಂಕ್ ದೇ ಹ್ಯಾವ್ ಅಪ್ಡೇಟೆಡ್. ಇಟ್ಸ್ ದ ಹೈ ಟೈಮ್ ಫಾರ್ ದೆಮ್ ಟು ಅಪ್ಡೇಟ್. ಅಂಡ್ ಜನರ ಮನಸ್ಸಲ್ಲಿ ಈಗ ಒಂದು ಕಾನ್ಫಿಡೆನ್ಸ್ ತರಿಸ್ಬೇಕು ಅವರು, ಇನ್ನು ಮುಂದೆ ಎಕ್ಸಾಮ್ ಕರೆಕ್ಟ್ ಆಗ್ತದೆ, ವಿ ಆರ್ ದೇರ್ ಅಂತ. ಐ ಥಿಂಕ್ ದ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಟು ಪ್ಲಂಜ್ ಇನ್ ಟು ಆಕ್ಷನ್ ಅಂಡ್ ದೇ ಹ್ಯಾವ್ ಟು ಟೇಕ್ ಇಟ್ ವೆರಿ ಸೀರಿಯಸ್ಲಿ ಅಬೌಟ್ ದಿಸ್. ದಿಸ್ ಇಸ್ ನಾಟ್ ಫೇರ್. ಎಕ್ಸಾಮ್ ಕ್ಯಾನ್ಸಲ್ ಆಗುದು ಯಾರಿಗೂ ಒಪ್ಪಿಗೆ ಇಲ್ಲ. ಅಫ್ಕೋರ್ಸ್ ಅವ್ರು ಕ್ಯಾನ್ಸಲ್ ಮಾಡ್ಲೇಬೇಕಾಗ್ತದೆ. ಯಾಕಂದ್ರೆ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಹೇಳಿದ್ರೆ ಅವ್ರು ಎಕ್ಸಾಮ್ ಕ್ಯಾನ್ಸಲ್ ಮಾಡ್ಲೇಬೇಕಾಗ್ತದೆ. ರೀ ಎಕ್ಸಾಮ್ ದೇ ಹ್ಯಾವ್ ಗಾಟ್ ಟು ಡು. ಬಟ್ ರೀ ಎಕ್ಸಾಮ್ ಅಂದ್ರೆ ಎಷ್ಟು ಜನರ ಪ್ರಯತ್ನ ಪುನಃ ಬೇಕು. ಅಂಡ್ ದೇ ಹ್ಯಾವ್ ಟು ರಿಫ್ರೆಶ್ ದೆಮ್ಸೆಲ್ವ್ಸ್. ಇಟ್ಸ್ ನಾಟ್ ಈಸಿ. ಇಂತಹ ಬೆಳವಣಿಗೆಗಳಾದಂತಹ ಸಂದರ್ಭದಲ್ಲಿ ನರೇಂದ್ರ ಅವರೇ, ಈ ಪರೀಕ್ಷಾ ವ್ಯವಸ್ಥೆಯ ಮೇಲೇನೆ ಒಂದು ನಂಬಿಕೆ ಹೋಗ್ಬಿಡುತ್ತಲ್ವಾ? ಅಂತಹ ಬೆಳವಣಿಗೆ ಅಲ್ವಾ ಇದು? ಖಂಡಿತ ಅದೇ ಹೇಳ್ತಾ ಇರೋದು ನಾನು. ಇಂಥ ಒಂದು ಈ ಟೆಸ್ಟಿಂಗ್ ಏಜೆನ್ಸಿ ಅಂತ ಏನೊಬ್ರು ಅವರು ಜವಾಬ್ದಾರಿ ತಗೊಂಡಿರ್ತಾರೆ, ದೇ ಶುಡ್ ಹ್ಯಾವ್ ಟೇಕನ್ ಇಟ್ ವೆರಿ ಸೀರಿಯಸ್ಲಿ ಅಂಡ್ ಅಂಡರ್ ಎಕ್ಸ್ಟ್ರೀಮ್ ಸ್ಟ್ರಿಕ್ಟ್ ಸಿಚುವೇಶನ್ ದೇ ಶುಡ್ ಹ್ಯಾವ್ ಕಂಡಕ್ಟೆಡ್. ಬಿಕಾಸ್ ಇಟ್ಸ್ ಅ ಫ್ಯೂಚರ್ ಆಫ್ ಎಷ್ಟೋ ಮಕ್ಕಳದ್ದು ಫ್ಯೂಚರ್ ಇರ್ತದೆ ಇದು. ಇಷ್ಟು ಜನರದ್ದು ಎಕ್ಸಾಮ್ ಮಾಡುವಾಗ ಒಂದು ನನಗನಿಸ್ತದೆ ಅಷ್ಟು ಸೀರಿಯಸ್ ಆಗಿ ತಗೊಳ್ಳದೇ ಇದ್ದದ್ರಿಂದ ಇಂಥ ಅನಾಹುತಗಳಾಗಿದೆ. ಐ ಡೋಂಟ್ ನೋ ಅವರು ಇಂಥದ್ದನ್ನೆಲ್ಲ ಇನ್ನು ಮಾಡುದಿಲ್ಲ ಅಂತ ಜನರ ಮನಸ್ಸಲ್ಲಿ ಯಾವ ರೀತಿಯಲ್ಲಿ ಇನ್ನು ಕಾನ್ಫಿಡೆನ್ಸ್ ಕೊಡ್ತಾರೆ ಅಂತ. ಐ ರಿಯಲಿ ಡೋಂಟ್ ನೋ. ಅಲ್ಲ, ಅವರೇನೋ ಸೀರಿಯಸ್ ತೆಗೆದುಕೊಂಡಿಲ್ಲ, ಆದ್ರೆ ವಿದ್ಯಾರ್ಥಿಗಳ ಮನಸ್ಥಿತಿಯ ಮೇಲೆ ಪೆಟ್ಟಲ್ವಾ ಇದು? ದೊಡ್ಡ ಹೊಡೆತ ಕೊಟ್ಟಂಗಲ್ವಾ? ಖಂಡಿತ ಇದು ಇರ್ರಿವರ್ಸಿಬಲ್. ಅದು ಈಗ ಏನಾಗ್ತಾ ಇದೆ ನೋಡಿ, ಮಕ್ಕಳ ಮನಸ್ಸಿಗೆ ಏನೋ ಇದು ಬೇಜಾರಾಗ್ತದೆ ನೋಡಿ. ಅವರು 17-18 ವರ್ಷದ ಮಕ್ಕಳು ಅವರು. ಈಗ ದೊಡ್ಡವರಿಗೆ ಇಂಥದನ್ನ ಸಸ್ಟೈನ್ ಮಾಡ್ಲಿಕ್ಕೆ ಕಷ್ಟ. 17-18 ವರ್ಷ ಮಕ್ಕಳದು ಹೇಗೆ ಅವರು ಸಸ್ಟೈನ್ ಮಾಡ್ತಾರೆ? ಸೊ ಐ ರಿಯಲಿ ಡೋಂಟ್ ನೋ. ಸಂಬಡಿ ಹ್ಯಾಸ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಒಂದು ಅಕೌಂಟಬಿಲಿಟಿ ಇರ್ಬೇಕು ಇದಕ್ಕೆ. ಇಲ್ಲ ಇಂಥದ್ದಾದುದು ನಮ್ಮ ಜವಾಬ್ದಾರಿ. ಸೊ ವಿ ಆರ್ ರೆಡಿ. ಈಗ ನೋಡಿ, ಯಾರೋ ಕ್ವಶನ್ ಪೇಪರ್ ಲೀಕ್ ಮಾಡಿದ್ದಾರೆ, ಅವರ ಮೇಲೆ ಆಕ್ಷನ್ ಬೇರೆ. ಈ ಇಡೀ ಎಕ್ಸಾಮ್ ಕಂಡಕ್ಟ್ ಮಾಡ್ಲಿಕ್ಕೆ ಯಾರು ಜವಾಬ್ದಾರಿ ತಗೊಂಡಿದ್ದಾರೆ, they have to own the responsibility and
ದೇ ಹ್ಯಾವ್ ಟು ಡೂ ಸಮಥಿಂಗ್ ನೌ. ಅಲ್ಲ, ವರ್ಷಾನುಗಟ್ಲೆ ವಿದ್ಯಾರ್ಥಿಗಳು ಮಕ್ಕಳು ಕಷ್ಟಪಟ್ಟು ಓದಿ ನೀಟ್ ಎಕ್ಸಾಮ್ ಬರೆದಿರ್ತಾರೆ. ಎಲ್ಲಾ ಮಕ್ಕಳಿಗೆ ಅನ್ಯಾಯ ಮಾಡ್ದಂಗೆ ಅಲ್ವಾ ಇದು? ಹೌದು, ಅದೇ ಹೇಳ್ತಾ ಇರೋದು. ಈಗ ನೋಡಿ, ಅದೇ ಈಗ ಎಲ್ಲಿ ಅವರು ಸೀರಿಯಸ್ ಆಗಿ ತಗೊಳ್ಬೇಕು ಅದನ್ನ ತಗೊಳ್ಳದೇ ಇರೋದ್ರಿಂದ ಇಂಥದೆಲ್ಲ ಆಗಬಹುದು ಅನ್ನೋದನ್ನ ಫಸ್ಟಿಗೆ ದೇ ಹೌ ಟು ಫೋರ್ಸಿ. ಅವರು ಅದನ್ನ ಸೀರಿಯಸ್ ಆಗಿ ಮಾಡದೇ ಇರೋದ್ರಿಂದ ಹೀಗಾಗಿದೆ ನನ್ನ ಪ್ರಕಾರ. ಇದು ಮಾತ್ರ ಅಲ್ಲ, ಬಹಳಷ್ಟು ನ್ಯೂಸೆನ್ಸ್ ಆಗ್ತಾ ಇರ್ತದೆ. ಈಗ ಒಂದು ಎಕ್ಸಾಮ್ ಆಗ್ತಾ ಇರುವಾಗ ಸಹ, ಈಗ ಫಾರ್ ಎಕ್ಸಾಂಪಲ್ 2 to 5 ಎಕ್ಸಾಮ್ ಇರ್ತದೆ, ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಕೆಲವು ಎಕ್ಸಾಮ್ ಸೆಂಟರ್ ಅಲ್ಲಿ ಕ್ವಶನ್ ಪೇಪರ್ ಕೊಡುವಾಗ್ಲೇ 10-15 ನಿಮಿಷ ಲೇಟ್ ತಗೊಳ್ಳುವಾಗ ಟೈಮಲ್ಲಿ ತಗೊಳ್ತಾರೆ. 3 hours ಎಕ್ಸಾಮ್ ಇದು, ಆ ಸ್ಟೂಡೆಂಟ್ ಗೆ ಸಿಕ್ಕಿರೋದು 2 hours 45 minutes. ನಮ್ಮ ಎಷ್ಟೋ ಸ್ಟೂಡೆಂಟ್ಸ್ ಈಗ ಆಗಿದೆ, ಬೇರೆ ಎಷ್ಟೋ ಸ್ಟೂಡೆಂಟ್ಸ್ ಆಗಿರಬಹುದು. ಇಂಥದ್ದೆಲ್ಲ ಅನ್ಯಾಯ ಆಗೋದು ಹೇಗಂತ ಹೇಳಿದ್ರೆ, ದೇ ಆರ್ ನಾಟ್ ಟ್ರೈನಿಂಗ್ ದ ಫ್ಯಾಕಲ್ಟಿ ಮೆಂಬರ್ಸ್ ಪ್ರಾಪರ್ಲಿ. ಯಾರು ಎಕ್ಸಾಮ್ ಮಾಡ್ತಾರೆ ನೋಡಿ, ಅವರಿಗೆ ಕರೆಕ್ಟ್ ಟ್ರೈನಿಂಗ್ ಮಾಡದೇ ಇರೋದ್ರಿಂದ ಇಂಥದ್ದೆಲ್ಲ ಆಗ್ತದೆ. ಸೊ ನಮ್ಮ ಇಲೆಕ್ಷನ್ ಅಲ್ಲೆಲ್ಲ ಹೇಗೆ ಮಾಡ್ತಾರೆ, ಫಸ್ಟಿಗೆ ಒಳ್ಳೆ ಟ್ರೈನಿಂಗ್ ಇರ್ತದೆ, ಆ ರೀತಿ ಟ್ರೈನಿಂಗ್ ಮಾಡದೆ ಮಾಡುವುದರಿಂದ ಇಂಥದ್ದೆಲ್ಲ ಅನಾಹುತ ಆಗ್ತದೆ. ಮತ್ತೆ ಸಿನ್ಸ್ ಇಟ್ ಇಸ್ ನಾಟ್ ಟೇಕನ್ ಸೀರಿಯಸ್ಲಿ, ಕೆಲವುದೆಲ್ಲ ಗೌಪ್ಯವಾಗಿ ಇಡಬೇಕಾಗ್ತದೆ. ಕ್ವಶನ್ ಪೇಪರ್ ಯಾರು ಮಾಡ್ತಾರೆ ಅವರನ್ನ ಒಂದು ತುಂಬಾ ಗೌಪ್ಯವಾಗಿ ಇಡಬೇಕು. ಇಂಥದ್ದೆಲ್ಲ ತುಂಬಾ ವಿಷಯಗಳಿದ್ದಾವೆ. ದಿಸ್ ಈಸ್ ಮ್ಯಾನೇಜ್ ಬೈ NTA, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಇದು ಅವರ ಜವಾಬ್ದಾರಿ. ಅವರ ಜವಾಬ್ದಾರಿನೇ ಅವರು ಕರೆಕ್ಟ್ ಮಾಡಿಲ್ಲ. ಐ ಥಿಂಕ್ ದೇ ಆಲ್ ಹ್ಯಾವ್ ಟು ಬಿ ಪನಿಷ್ಡ್ ಫಾರ್ ದಿಸ್. ಎಸ್, ನೋ ಡೌಟ್ ಸರ್, ಇದು ಇನ್ವೆಸ್ಟಿಗೇಷನ್ ಆಗಲೇಬೇಕು. ಇದ್ರ ಜೊತೆಗೆ ಈಗ ಕೋಚಿಂಗ್ ಇಂಡಸ್ಟ್ರಿಯಲ್ಲಿ ಅತಿಯಾದಂತಹ ಕಾಂಪಿಟೇಷನ್ ಅನ್ನ ನಾವು ನೋಡ್ತಾ ಇದೀವಿ. ಇದು ಕೂಡ ಇಂತಹ ಅಕ್ರಮಗಳು ನಡೆಯೋದಕ್ಕೆ ಕಾರಣ ಅಂತ ಅನ್ಸುತ್ತಾ ತಮ್ಗೆ ಈ ಸಂದರ್ಭದಲ್ಲಿ? ಅಲ್ಲ, ಇರಬಹುದು. ಬಟ್ ಈ ದಿಸ್ ಪಾರ್ಟ್ ಆಫ್ ಕರ್ನಾಟಕ ಹ್ಯಾಸ್ ನಾಟ್ ಕಮ್ ಅಕ್ರಾಸ್ ದಟ್. ಬಟ್ ಅಲ್ಲಿ ಉತ್ತರ ಭಾರತದಲ್ಲಿ ಏನಾಗ್ತಾ ಇದೆ ಅನ್ನೋ ಬಗ್ಗೆ ನನಗೆ ಕರೆಕ್ಟ್ ಗೊತ್ತಿಲ್ಲ. ಇರಬಹುದು, ಒನ್ ಆಫ್ ದಿ ರೀಸನ್ಸ್ ಇರಬಹುದು. ಬಟ್ ರೀಸನ್ ಯಾವುದೇ ಇರಲಿ, ದ ಬ್ಲೇಮ್ ಶುಡ್ ನಾಟ್ ಗೋ ಫಾರ್ ಕೋಚಿಂಗ್ ಸೆಂಟರ್ಸ್. ಯಾಕಂದ್ರೆ ಕ್ವಶನ್ ಪೇಪರ್ ಲೀಕ್ ಆಗೋದು ಅಲ್ಲಿಂದಲ್ವಾ, NTA ಇಂದಲ್ವಾ? ಹೌದು. ಸೊ ಅದು ಲೀಕ್ ಆಗುವ ಸಂದರ್ಭ ಇರುವಾಗ ಯಾರೆಲ್ಲ ಲೀಕ್ ಮಾಡೋ ಬಗ್ಗೆ ಇಂಟ್ರೆಸ್ಟ್ ಇರ್ತಾರೆ, ಡೆಫಿನೆಟ್ಲಿ ದೇ ವಿಲ್ ಬಿ ವೇಟಿಂಗ್ ಫಾರ್ ಸಚ್ ಥಿಂಗ್ಸ್. ಬಟ್ ಅಫ್ಕೋರ್ಸ್ ಈ ಪಾರ್ಟ್ ನಮ್ಮ ಕರ್ನಾಟಕದಲ್ಲಿ ಅಂತದ್ದು ಯಾವುದು ಇಲ್ಲ. ಬಟ್ ಯಾರೆಲ್ಲ ಅಂತದಕ್ಕೆ ವೇಟ್ ಮಾಡಿರ್ತಾರೆ ಅದು ರೀಸನ್ ಇರ್ಬೋದು. ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವಾಗಲೂ ಕಾಂಪಿಟೇಟಿವ್ ಆಗೇ ಇರ್ತದೆ. ಈಗ ಯಾವುದೇ ಒಂದು ಕಾಂಪಿಟಿಷನ್ ಅಂತ ಇರುವಾಗ ಒಂದು ಕೋಚಿಂಗ್ ಇಸ್ ಪಾರ್ಟ್ ಆಫ್ ಇಟ್, ಯಾವುದೇ ಕಾಂಪಿಟಿಷನ್ ಇರಲಿ. ಆದ್ರಿಂದ ಇದರಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಅನ್ನ ಬ್ಲೇಮ್ ಮಾಡೋದು ಲೀಕ್ ಆಗಿರೋದಲ್ಲಿಂದಲ್ವಾ, ಒಳಗಡೆಯಿಂದಲ್ವಾ? ಸೊ ಅದು ಲೀಕ್ ಆಗ್ಲಿಕ್ಕೆ ಕಾರಣ ಏನು ಅದನ್ನ ನೋಡ್ಬೇಕು. ಕರೆಕ್ಟ್. ಭದ್ರತೆ ಬಗ್ಗೆ ಮತ್ತಷ್ಟು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅನ್ಸುತ್ತಾ? ಯಾವುದು ಭದ್ರತೆ ಬಗ್ಗೆ, ಸೆಕ್ಯೂರಿಟಿ ಬಗ್ಗೆ? ಭದ್ರತೆ ಬಗ್ಗೆ ಸಾಕಷ್ಟು ಅಲ್ಲ, ಎಷ್ಟು ಆಗ್ಬೇಕು. ಈಗ ಆಗಿರೋದು ಜಸ್ಟ್ ಒಂದು 25% ಇಲ್ಲ ಭದ್ರತೆ. ಇಟ್ ಹ್ಯಾಸ್ ಟು ಬಿ ಟೋಟಲಿ ಸ್ಟ್ರಿಕ್ಟ್. ಈಗ ನೋಡಿ, ಅಕಾಡೆಮಿಕ್ ಮರ್ಡರ್ ಆಗಿದೆ ಈಗ ನನ್ನ ಪ್ರಕಾರ. ಇಟ್ಸ್ ಎ ಅಕಾಡೆಮಿಕ್ ಮ್ಯಾನ್ ಮೇಡ್ ಡಿಸಾಸ್ಟರ್. ಸೊ ಇಟ್ ಹ್ಯಾಸ್ ಟು ಬಿ ಸೆಟ್ ರೈಟ್. ಸೀರಿಯಸ್ ಆಗಿ ಅದನ್ನು ಮಾಡಬೇಕು. ಐ ಡೋಂಟ್ ನೋ ಇದನ್ನ ಎಷ್ಟು ಅವ್ರು ಮಾಡಿದ್ರು. ಈ ಸಲ ಬರೆಯುವ ಮಕ್ಕಳಿಗೆ ಅದೊಂದು ಏನೋ ಒಂದು ಲೈಫ್ ಲಾಂಗ್ ಒಂದು ಎಂತದು ಮರೆಯಲಿಕ್ಕಾಗದೇ ಇರುವ ಒಂದು ದುರ್ಘಟನೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಎಕ್ಸಾಮ್ ಅನ್ನ ಪುನಃ ಬರೆಯೋದಂತ ಹೇಳಿದ್ರೆ ಇಟ್ಸ್ ನಾಟ್ ಈಸಿ. ಸೊ ಎಷ್ಟೋ ಮಕ್ಳು ಹೇಗಿರ್ತಾರೆ ಅಂದ್ರೆ, ಈ ಎಕ್ಸಾಮ್ ಅನ್ನ ಈಗ ಫಾರ್ ಎಕ್ಸಾಂಪಲ್ ಆ ಮೆಂಟಲ್ ಇದರಲ್ಲಿ ಅಂದ್ರೆ ಒಂದು ಶಾಕ್ ಅಲ್ಲಿ ಈಗ ಅವ್ರ ಎಕ್ಸಾಮ್ ಏನ್ ಮಾಡ್ತಾರೆ, ಎಕ್ಸಾಮ್ ಅನ್ನ ಮಾಡುವಾಗ ಅದರಲ್ಲಿ ಅವ್ರಿಗೆ ಏನೋ ಒಂದು ವಿಷಯಕ್ಕೋಸ್ಕರ ಸರಿ ಚೆನ್ನಾಗಿ ಮಾಡ್ಲಿಕ್ಕೆ ಆಗದೆ ಇದ್ರೆ ಆ ಮಕ್ಳು ಏನ್ ಹೇಳ್ತಾರೆ, ಮೊದ್ಲಿದ ಎಕ್ಸಾಮ್ ಅಲ್ಲಿ ನಾವು ಒಳ್ಳೇದ್ ಮಾಡಿದ್ದೇವೆ, ಇದರಲ್ಲಿ ಒಳ್ಳೇದ್ ಮಾಡ್ಲಿಕ್ಕೆ ಆಗಲಿಲ್ಲ, ಯಾರು ಹೊಣೆ ಇದಕ್ಕೆ ಅಂತ. ಕರೆಕ್ಟ್. ಸೊ ಮಾತ್ರ ಅಲ್ಲ, ಈಗ ಫಸ್ಟ್ PUC ಇರೋರು, ಈಗ 10th ಅಲ್ಲಿ ಇರೋರು, 9th ಅಲ್ಲಿ ಇರೋರು, ಮುಂದೆ ಇಂಥ ಎಕ್ಸಾಮ್ಗಳು ಒಂದು ಚಂದ ರೀತಿಯಲ್ಲಿ ಆಗ್ತದಂತ ಏನು ಗ್ಯಾರಂಟಿ? ಈ ಕಾನ್ಫಿಡೆನ್ಸ್ ಅನ್ನು ಯಾರು ತುಂಬ್ತಾರೆ? ಸೊ ದೀಸ್ ಆರ್ ಆಲ್. ನೀವು ಕೇಳೋದು ಈ ಭದ್ರತೆ ಸಾಕಾಗ್ಲಿಲ್ವಾ ಅಂತ. ಖಂಡಿತ ಸಾಕಾಗ್ಲಿಲ್ಲ. ಭದ್ರತೆ ಸಾಕಷ್ಟು ಜಾಸ್ತಿ ಮಾಡಬೇಕು. ಮತ್ತೆ ಇಟ್ ಹ್ಯಾಸ್ ಟು ಬಿ ಡನ್ ಇನ್ ಎ ವೆರಿ ಸೀರಿಯಸ್ ವೇ. ನನ್ನ ಪ್ರಕಾರ NTA ವಾಸ್ ನಾಟ್ ಸೀರಿಯಸ್ ಇನ್ ಕಂಡಕ್ಟಿಂಗ್ ದಿಸ್ ಎಕ್ಸಾಮ್. ದೇ ಹ್ಯಾವ್ ಟು ಬಿ ವೆರಿ ಸೀರಿಯಸ್. ಅವರು ಸೀರಿಯಸ್ ಆಗಿಲ್ಲದೆ ಇರೋದ್ರಿಂದ ಇಷ್ಟೆಲ್ಲ ಅನಾಹುತ ಆಗ್ಲಿಕ್ಕೆ ಕಾರಣ ಅಂತ ನನ್ಗನ್ನಿಸ್ತದೆ. ಸರ್, ಈಗ ಪೇಪರ್ ಲೀಕ್ ಆಗಿದೆ, ಏನ್ ಸೊಲ್ಯೂಷನ್ ಸರ್? ಎಕ್ಸಾಮ್ ಬರೆಯೋದು ಮಾತ್ರನೇ ಪರಿಹಾರನಾ? ಹೌದಲ್ಲ, ಬೇರೆ ಯಾವ ಪರಿಹಾರ ಇದೆ? ಅವರದು ಯಾವ ಎಕ್ಸಾಮ್ ಬೇಸಿಸ್ ಮೇಲೆ ಅವರಿಗೆ ಮೆಡಿಕಲ್ ಸೀಟ್ಸ್ ಅನ್ನ ಅಲಾಟ್ ಮಾಡ್ಲಿಕ್ಕೆ ಆಗ್ತದೆ? ಈಗ ಬೋರ್ಡ್ ಎಕ್ಸಾಮ್ ಎಲ್ಲ ಬೇರೆ ಬೇರೆ ಬೋರ್ಡಿಗೆ ಬೇರೆ ಬೇರೆ ಎಕ್ಸಾಮ್ಸ್ ಇರ್ತದೆ. ಇಟ್ಸ್ ನಾಟ್ ಎ ಕಾಮನ್ ಎಕ್ಸಾಮ್. ಸುಪ್ರೀಂ ಕೋರ್ಟ್ ಡಿಸಿಷನ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಮೆಡಿಕಲ್ ಸೀಟ್ಸ್ ಹ್ಯಾವ್ ಟು ಬಿ ಅಲಾಟೆಡ್ ಆನ್ ದ ಬೇಸಿಸ್ ಆಫ್ ದಿ ಕಾಮನ್ ಎಕ್ಸಾಮ್, ಸಿಂಗಲ್ ಎಕ್ಸಾಮ್. ಸೊ ನ್ಯಾಷನಲ್ ಎಲಿಜಿಬಿಲಿಟಿ ಎಂಟ್ರೆನ್ಸ್ ಟೆಸ್ಟ್ ಅದೇ ಆಗ್ಬೇಕು, ಒಂದೇ ಸಿಂಗಲ್ ಎಕ್ಸಾಮ್ ಆಗ್ಬೇಕು.
ಅದಕ್ಕೋಸ್ಕರ ನೀಟ್ ಅಂತ ಮಾಡಿದ್ದು. ಅರೌಂಡ್ 10 years ಬ್ಯಾಕ್ ನಮ್ಮ ಸುಪ್ರೀಂ ಕೋರ್ಟ್ ಡಿಸಿಷನ್ ಅಲ್ಲಿ ಹಾಗೆ ಹೇಳಿದೆ. ಸೊ ಈಗ ಬೇರೆ ಯಾವ ಎಕ್ಸಾಮ್ ಒಂದು ಎಕ್ಸಾಮ್ ಇಲ್ಲದೆ ಇರೋದ್ರಿಂದ there is no other alternative but to conduct re-exam. ಇನ್ ಫ್ಯೂಚರ್ ಈ ರೀತಿ ಆಗದೆ ಇರೋ ನಿಟ್ಟಿನಲ್ಲಿ ಯಾವ ರೀತಿ ಶಿಕ್ಷಣ ಸಂಸ್ಥೆ ಎಚ್ಚೆತ್ಕೊಳ್ಬೇಕು ಅಂತ ಹೇಳ್ತೀರಿ ಸರ್? ಏನ್ ಸಲಹೆ ಕೊಡ್ತೀರಿ ತಾವು? ಅಲ್ಲ, ನಾವು ಸಲಹೆ ಕೊಡೋದಿಷ್ಟೇ, ಎಕ್ಸಾಮ್ ಹ್ಯಾಸ್ ಟು ಬಿ ಕಂಡಕ್ಟೆಡ್ ವೆರಿ ಸೀರಿಯಸ್ಲಿ. ಅದನ್ನ ಯಾವ ಮಕ್ಕಳಿಗೂ ಶಿಕ್ಷಣ ಸಂಸ್ಥೆ ಹೇಳಲಿಕ್ಕೆ ಆಗೋದಿಲ್ಲ. ನೋಡಿ, ಎಕ್ಸಾಮ್ ಎಲ್ಲಿ ಆದ್ರೂ ಕ್ಯಾನ್ಸಲ್ ಆದ್ರೆ ಯು ಹ್ಯಾವ್ ಟು ಬಿ ರೆಡಿ ಫಾರ್ ಸೆಕೆಂಡ್ ಎಕ್ಸಾಮ್ ಅಂತ ನಾವು ಶಿಕ್ಷಣ ಸಂಸ್ಥೆ ಹೇಳಲಿಕ್ಕೆ ಆಗೋದಿಲ್ಲ, ಹೇಳಬಾರದು. ಆವಾಗ ನಾವು ನಮ್ಮ ಯಾವುದು ಹೈಯರ್ ಸಿಸ್ಟಮ್ ಅಂತ ಹೇಳಿದ್ರೆ ಟೆಸ್ಟಿಂಗ್ ಏಜೆನ್ಸಿ ಆಗಲಿ ಸರ್ಕಾರ ಆಗಲಿ ಕರೆಕ್ಟ್ ಇಲ್ಲ ಅಂತ ನಾವು ಹೇಳಿದಾಗೆ, ಸರ್ಕಾರ ಕರೆಕ್ಟ್ ಇಲ್ಲ ಅಂತ ಮಕ್ಕಳ ಮನಸ್ಸಲ್ಲಿ ನಾವು ತುಂಬೋದು ಕರೆಕ್ಟ್ ಅಲ್ಲ. ಶಿಕ್ಷಣ ಸಂಸ್ಥೆಯವರು ಶಿಕ್ಷಣ ಒಳ್ಳೆ ರೀತಿಯಲ್ಲಿ ಶಿಕ್ಷಣ ಕೊಡ್ಬೇಕು ಹೊರತು ಇಂಥದನ್ನೆಲ್ಲ ತಲೆಯೆಲ್ಲ ಹಾಕ್ಲಿಕ್ಕೆ ಆಗುದಿಲ್ಲ. ಬಟ್ ಇಟ್ಸ್ ಅ ಎಕ್ಸ್ಕ್ಲೂಸಿವ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಗವರ್ಮೆಂಟ್ ಟು ಸಿ ದಟ್ ಕಾನ್ಫಿಡೆನ್ಸ್ ಇಸ್ ಇನ್ಕಲ್ಕೇಟೆಡ್ ಅಮಂಗಸ್ ದ ಸ್ಟೂಡೆಂಟ್ಸ್ ಅಂಡ್ ದೇರ್ ಪೇರೆಂಟ್ಸ್. ಈಗ ವಿದ್ಯಾರ್ಥಿಗಳು ಮಕ್ಕಳನ್ನ ಪೋಷಕರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಕೂಡ ಬಹಳ ಇಂಥ ಸಂದರ್ಭದಲ್ಲಿ ಕ್ವಶನ್ ಮಾರ್ಕ್ ಆಗುತ್ತೆ. ಸೊ ಏನು ಪೋಷಕರಿಗೆ ಏನು ಸಲಹೆ ಕೊಡ್ತೀರಿ ಸರ್? ಯಾಕಂತಂದ್ರೆ ಲಕ್ಷಾಂತರ ಮಕ್ಕಳು ಪೇಪರ್ ಬರೆದಿದ್ದಾರೆ. ರೀ ಎಕ್ಸಾಮ್ ಅಂದ ತಕ್ಷಣ ನಾವು ಸುಮಾರು ಜನ ಮಕ್ಕಳ ಹತ್ರ ಮಾತಾಡಿದ್ವಿ, ಯಾರು ಕೂಡ ರೆಡಿ ಇಲ್ಲ ರೀ ಎಕ್ಸಾಮ್ ಬರೆಯೋದಿಕ್ಕೆ, ಎಲ್ಲರೂ ಶಾಕಲ್ಲಿದ್ದಾರೆ. ಸೊ ಅಂಥ ಟೈಮಲ್ಲಿ ಅವ್ರನ್ನ ಹ್ಯಾಂಡಲ್ ಮಾಡಬೇಕಾಗಿರೋದು ಪೋಷಕರು. ಸೊ ಅವ್ರಿಗೆ ಏನು ಸಲಹೆ ಕೊಡ್ತೀರಿ, ಮೆಸೇಜ್ ಕೊಡ್ತೀರಿ? ನೋಡಿ, ಪೋಷಕರೀಗ ಲೀಡ್ ತಗೊಳ್ಬೇಕು. ಅವರ ಮಕ್ಕಳಿಗೆ ಅವರಿಗೆ ಹೇಳಬೇಕು, ನೋಡಪ್ಪ ಅಥವಾ ನೋಡಮ್ಮ, ಈಗ ಇಟ್ ಇಸ್ ಇನ್ನೆವಿಟೇಬಲ್, ದೇರ್ ಇಸ್ ನೋ ಅದರ್ ಗೋ ಬಟ್ ಟು ರೈಟ್ ದ ಎಕ್ಸಾಮ್. ಯು ಹ್ಯಾವ್ ಟು ರೈಟ್ ದ ಎಕ್ಸಾಮ್, ನೋ ಅದರ್ ಗೋ. ಈಗ ನಾನು ಹೇಳಿ ಅದು ರೀ ಎಕ್ಸಾಮ್ ಅಂತಲ್ಲ. ರೀ ಎಕ್ಸಾಮ್, ಕಂಡಕ್ಟಿಂಗ್ ರೀ ಎಕ್ಸಾಮ್ ಇಸ್ ಎ ಮಸ್ಟ್. ಇಫ್ ಯು ವಾಂಟ್ ಟು ಗೆಟ್ ಇನ್ ಟು ದ ಫೀಲ್ಡ್ ಆಫ್ ಮೆಡಿಸಿನ್, ಯು ಹ್ಯಾವ್ ಟು ರೈಟ್ ದಿಸ್ ರೀ ಎಕ್ಸಾಮ್. ಆದ್ರೆ ಪೇರೆಂಟ್ಸ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಮಕ್ಕಳ ಮನಸ್ಸಲ್ಲಿ ಕಾನ್ಫಿಡೆನ್ಸ್ ತುಂಬಬೇಕು. ದೇ ಹ್ಯಾವ್ ಟು ಟೆಲ್ ವೆರಿ ಕ್ಲಿಯರ್ಲಿ ದಟ್ ಇಲ್ಲ, ನಾನಿದ್ದೇನೆ, ಯು ಡೋಂಟ್ ವರಿ, ಯು ಡೂ ಯುವರ್ ಲೆವೆಲ್ ಬೆಸ್ಟ್, ಐ ವಿಲ್ ಬಿ ದೇರ್ ವಿತ್ ಯು ಅಂತ ಪೇರೆಂಟ್ಸ್ ಟೈಮ್ ತಕೊಂಡು ಮಕ್ಕಳ ಮನಸ್ಸಲ್ಲಿ ಕಾನ್ಫಿಡೆನ್ಸ್ ಇನ್ಕಲ್ಕೇಟ್ ಮಾಡೋದು ಈಸ್ ಎ ಮಸ್ಟ್. ದೇ ಹ್ಯಾವ್ ಟು ಬಿ ಕಂಟಿನ್ಯೂಸ್ಲಿ ವಿತ್ ದ ಅವರ ಮಕ್ಕಳೊಟ್ಟಿಗೆ ಇರಲೇಬೇಕು. ಈಗ ಮತ್ತೆ ಎಕ್ಸಾಮ್ ಆಗಲವರೆಗೆ ಅವರನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಯಾಕಂದ್ರೆ ಯಾವುದೇ ಅನಾಹುತ ಆಗಬಾರ್ದು. ಎಕ್ಸಾಮ್ ಕ್ವಶನ್ ಪೇಪರ್ ಲೀಕೇಜ್ ಮಾತ್ರ ಅಲ್ಲ, ಮಕ್ಕಳ ಮನಸ್ಸಿನಲ್ಲಿ ಏನಾದ್ರೂ ಆಘಾತ ಆದವಾಗ ಯಾವುದೇ ಅನಾಹುತ ಆಗುವ ಸಾಧ್ಯತೆ ಇರ್ತದೆ. ಸೊ ಪೇರೆಂಟ್ಸ್ ಹ್ಯಾವ್ ಎ ಬಿಗರ್ ರೋಲ್ ನೌ. ಈಗ ಯಾರದ್ದು ಮಿಸ್ಟೇಕ್ ಯಾವುದೇ ಇರ್ಲಿ, ಈಗ ಲಾಸ್ಟಿಗೆ ಎಕ್ಸಾಮ್ ಬರೀ ಮಕ್ಕಳೇ ಅಲ್ವಾ. ಸೊ ದೆರ್ ಇಸ್ ನೋ ಅದರ್ ಗೋ. ಅವರು ಮಕ್ಕಳೊಟ್ಟಿಗಿದ್ದು ಅವರು ಚೆನ್ನಾಗಿ ಓದುವಾಗೆ ನೋಡ್ಕೊಳ್ಬೇಕು. ದೆರ್ ಇಸ್ ನೋ ಅದರ್ ಆಲ್ಟರ್ನೇಟಿವ್. ಬಟ್ ಅಟ್ ದ ಸೇಮ್ ಟೈಮ್ ವಾಟ್ ಐ ಸಜೆಸ್ಟ್ ಈಸ್, ನನ್ನ ಪ್ರಕಾರ ಈ ಎಕ್ಸಾಮ್ ಅನ್ನ ಆದಷ್ಟು ಬೇಗ ಮಾಡ್ಬೇಕು ಅವರು. ಸೊ ದಟ್ ಮಕ್ಕಳಿಗೆ ಸಹ ಇದೆ, ಈಗ ಫ್ರೆಶ್ ಇರ್ತಾರ ಅವರು. ಯಾಕಂದ್ರೆ ಈಗ ಎಕ್ಸಾಮ್ ನೀಟ್ ಆದದ್ದು May 3 ಆದದ್ದು. ಇನ್ನು ನೀವು ಎಕ್ಸಾಮ್ ಅನ್ನು ಯಾವಾಗಲೂ ಮಾಡಿದರೆ ಅವರಿಗೆ ನೆನ್ಪು ಹೋಗುವ ಚಾನ್ಸಸ್ ಇರ್ತದೆ. ದೇ ವಿಲ್ ಬಿ ಔಟ್ ಆಫ್ ಟಚ್. ಇಟ್ ಇಸ್ ಬೆಟರ್ ಟು ಡೂ ದ ಎಕ್ಸಾಮ್ ಎಟ್ ದ ಅರ್ಲಿಯಸ್ಟ್. ಹೇಗಿದ್ರು NTA ಏನ್ ಹೇಳಿದೆ ಅಂತ ಹೇಳಿದ್ರೆ, ಎಕ್ಸಾಮ್ ಸೆಂಟರ್ ಯಾವ್ದು ಚೇಂಜ್ ಮಾಡುದಿಲ್ಲ, ರಿಜಿಸ್ಟ್ರೇಷನ್ ನಂಬರ್ ಯಾವ್ದು ಚೇಂಜ್ ಆಗುದಿಲ್ಲ, ಓನ್ಲಿ ಹಾಲ್ ಟಿಕೆಟ್ ಮಾತ್ರ ನಾವು ಅಪ್ಲೋಡ್ ಮಾಡ್ತೇವೆ ಅಂತ. ಸೊ ಹಾಗಿರುವಾಗ ದೇ ಹ್ಯಾವ್ ಟು ಕಂಡಕ್ಟ್ ದ ಎಕ್ಸಾಮ್ ಎಟ್ ದ ಅರ್ಲಿಯಸ್ಟ್ ಅಂಡ್ ದೇ ಹ್ಯಾವ್ ಟು ಟೇಕ್ ಎವ್ರಿ ಕೇರ್ ದಟ್ ದೇರ್ ವಿಲ್ ನಾಟ್ ಬಿ ಎನಿ ಮಾಲ್ ಪ್ರಾಕ್ಟೀಸಸ್ ಅಂಡ್ ಭದ್ರತೆಯನ್ನು ಇಟ್ ಹ್ಯಾಸ್ ಟು ಬಿ ಅಟ್ ಇಟ್ಸ್ ಮ್ಯಾಕ್ಸಿಮಮ್. ಮತ್ತೆ ಎಕ್ಸಾಮ್ ಕ್ವಶನ್ ಪೇಪರ್ ಅನ್ನು ತುಂಬಾ ಸುಲಭ ಮಾಡಬಾರದು. ದಿಸ್ ಇಸ್ ಅನದರ್ ಪ್ಯಾರಾಮೀಟರ್. ಇಟ್ಸ್ ಎ ಸ್ಕ್ರೀನಿಂಗ್ ಎಕ್ಸಾಮ್. 23 ಲಕ್ಷ ಸ್ಟೂಡೆಂಟ್ಸ್ ಬರೆದು ಲಾಸ್ಟಿಗೆ ಮೆಡಿಕಲ್ ಸೀಟ್ಸ್ ಇರೋದು 1,20,000 ಸೀಟ್ಸ್ ಇರೋದು ಅಪ್ರಾಕ್ಸಿಮೇಟ್ಲಿ. ನೀವು ಅದು 1,20,000 ಡಿವೈಡ್ ಬೈ 23 lakhs ಮಾಡಿದ್ರೆ ದ ಪರ್ಸೆಂಟೇಜ್ ಕಮ್ಸ್ ಟು ಅರೌಂಡ್ 5 to 6%. ಅಂದ್ರೆ ಈ 5 to 6 ಅಷ್ಟು ದೊಡ್ಡ ಸ್ಕ್ರೀನಿಂಗ್ ಇದು ಎಕ್ಸಾಮ್, ಸ್ಕ್ರೀನಿಂಗ್ ಎಕ್ಸಾಮ್. ಆ ಸ್ಕ್ರೀನಿಂಗ್ ಎಕ್ಸಾಮ್ ನೀವು ಒಂದೇ ಬಹಳ ಸುಲಭ ಮಾಡಿಬಿಟ್ರೆ ಯು ಕ್ಯಾನ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ದೋಸ್ ಹು ರಿಯಲಿ ವರ್ಕ್ಡ್ ಹಾರ್ಡ್ ಅಂಡ್ ದೋಸ್ ಹು ಡಿಡ್ ನಾಟ್ ವರ್ಕ್. ಈಗ ಫಾರ್ ಎಕ್ಸಾಂಪಲ್ 720 ಅಲ್ಲಿ ಇರೋದು ಮಾರ್ಕ್ಸ್. 720 ಔಟ್ ಆಫ್ 720 ಒಂದು 100 ಜನ ಬಂದ್ರೆ ನೀವು ರ್ಯಾಂಕಿಂಗ್ ಹೇಗೆ ಕೊಡ್ತೀರಿ? ಕರೆಕ್ಟ್. ಅಂಡ್ ಇಟ್ಸ್ ಅನ್ಫೇರ್ ರ್ಯಾಂಕಿಂಗ್ ಅಕಾರ್ಡಿಂಗ್ ಟು ಮಿ. 715 ಒಂದು 300 ಜನ ಬರ್ಬೋದು, ರ್ಯಾಂಕಿಂಗ್ ಹೇಗೆ ಕೊಡ್ತೀರಿ? ಈಗ ಫಾರ್ ಎಕ್ಸಾಂಪಲ್ 720, ಈಗ ಒಂದೇ ಲೆಕ್ಕ ಮಾರ್ಕ್ 715 ಮಾರ್ಕ್ ಹೈಯೆಸ್ಟ್ ಅಂತ ಅಂದ್ಕೊಳ್ಳೋಣ. ಆ 715 100 ಜನರಿಗೆ 715 ಬಂದ್ರೆ ಆವಾಗ ನೀವು ಎಕ್ಸಾಮ್ ಇದು ರ್ಯಾಂಕಿಂಗ್ ಕೊಡುವಾಗ ಒಂದೇ ಮಾರ್ಕ್ ಬಂದ 100 ಜನರಿಗೆ ನೀವು ರ್ಯಾಂಕಿಂಗ್ ಮಾತ್ರ ಬೇರೆ ಬೇರೆ ಕೊಡ್ತಾ ಇದ್ದೀರಿ. ಆವಾಗ ಈಗ ಒಂದೇ ಲೆಕ್ಕ ಮಾರ್ಕ್ ಬಂದ್ರು ಸಹ ರ್ಯಾಂಕ್ ನಂಬರ್ 48 ಅವನಿದ್ದಾನೆ, ರ್ಯಾಂಕ್ ನಂಬರ್ 90 ಅವನಿದ್ದಾನೆ. 48ಗೆ ಏಮ್ಸ್ ಡೆಲ್ಲಿ ಸಿಗ್ತದೆ, ರ್ಯಾಂಕ್ ನಂಬರ್ 90 ಇರೋನಿಗೆ ಏಮ್ಸ್ ಡೆಲ್ಲಿ ಸಿಗುದಿಲ್ಲ, ಮಾರ್ಕ್ಸ್ ಸೇಮ್ ಇದ್ರು ಸಹ.
ಸೊ ಇದೆಲ್ಲ ಆಗೋದು ಯಾವಾಗ ಅಂತ ಹೇಳಿದ್ರೆ ಎಕ್ಸಾಮ್ಸ್ ಬಹಳ ಸುಲಭ ಇದ್ರೆ ಹೀಗೆಲ್ಲ ಆಗ್ತದೆ. ಐ ಥಿಂಕ್ ಪೇಪರ್ ಟಫ್ ಇರಬೇಕು ಅಂತ ಹೇಳ್ತಿರ್ತಾವು. ಅಂದ್ರೆ ತುಂಬಾ ಟಫ್ ಅಂತಲ್ಲ, ಬಟ್ ಇಟ್ ಹ್ಯಾಸ್ ಟು ಬಿ ಮಾಡರೇಟ್ ಟು ಟಫ್ ಇರಬೇಕು. ಇಲ್ಲಿದ್ರೆ ಅದು ಸ್ಕ್ರೀನಿಂಗ್ ಎಕ್ಸಾಮೇ ಅಲ್ಲ ನನ್ನ ಪ್ರಕಾರ. ಸ್ಕ್ರೀನಿಂಗ್ ಎಕ್ಸಾಮ್ ಹ್ಯಾಸ್ ಟು ಬಿ ಟಫ್, ಸ್ವಲ್ಪ ಟಫ್ ಇರಬೇಕು. ಆವಾಗ ಯು ಕ್ಯಾನ್ ರಿಯಲಿ ಸ್ಕ್ರೀನ್ ಔಟ್ ಬಿಟ್ವೀನ್ ಗುಡ್ ಅಂಡ್ ನಾಟ್ ಗುಡ್. ಸ್ಕ್ರೀನಿಂಗ್ ಅಂದ್ರೆ ಯಾವಾಗ್ಲೂ ಹಾಗೆ ಅಲ್ವಾ? ಕರೆಕ್ಟ್ ಕರೆಕ್ಟ್ ಸರ್. ಹಾಗೆ ಸರ್, ಈಗ ಈ ನೀಟ್ ಎಕ್ಸಾಮ್ ಅನ್ನ ರಾಜ್ಯಗಳೇ ಕಂಡಕ್ಟ್ ಮಾಡಬೇಕು, ಕೇಂದ್ರ ಕಂಡಕ್ಟ್ ಮಾಡಬಾರ್ದು ಅನ್ನುವಂತಹ ಒತ್ತಾಯ ಇದೆ. ಅದಕ್ಕೆ ತಾವೇನ್ ಹೇಳ್ತೀರಿ? ಈಗ ರಾಜ್ಯಗಳೇ ಕಂಡಕ್ಟ್ ಮಾಡುವಾಗ ಈಗ ಸುಪ್ರೀಂ ಕೋರ್ಟ್ ಡಿಸಿಷನ್ ನೀವು ಫಾಲೋ ಮಾಡಿದಾಗ ಆಗುದಿಲ್ಲ. ಸುಪ್ರೀಂ ಕೋರ್ಟ್ ಏನ್ ಹೇಳ್ತದೆ, ಇಟ್ ಮಸ್ಟ್ ಬಿ ಒನ್ ಎಕ್ಸಾಮ್. If it is one exam, then it has to be conducted by one testing agency, one government has to conduct. Illidre coordination ಬರ್ಲಿಕ್ಕೆ ಸಾಧ್ಯ ಇಲ್ಲ. So that's why national NTA ಅದನ್ನ ಎಕ್ಸಾಮ್ ಮಾಡ್ತಾ ಇರೋದು ಅದಕ್ಕೋಸ್ಕರ. ಅದು ಎಕ್ಸಾಮ್ ಮಾಡುವಾಗ ಕರೆಕ್ಟ್ ಮಾಡ್ಲಿಲ್ಲ ಆ ವಿಷಯ ಬೇರೆ. ಬಟ್ ನೀವು ಕೇಳ್ತಾ ಇರೋದು ಬೇರೆ ಬೇರೆ ಇಂಡಿವಿಜುವಲ್ ರಾಜ್ಯಗಳೇ ಆದ ಎಕ್ಸಾಮ್ ಅನ್ನ ಮಾಡಿದ್ರೆ ಈ ಕಂಟ್ರೋಲಿಂಗ್ ಸುಲಭ ಇರ್ತದಲ್ವಾ ಅಂತ. ಐ ಡೋಂಟ್ ನೋ. ಅಂದ್ರೆ ಅದು ಇಂಡಿವಿಜುವಲ್ ರಾಜ್ಯಗಳು ಅದನ್ನ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ಲಿಕ್ಕೆ ಜವಾಬ್ದಾರಿಯನ್ನ ಬೇರೆ ಬೇರೆಯವರಿಗೆ ಕೊಟ್ರೆ ಆಗ್ತದೆ. ಬಟ್ ಎಕ್ಸಾಮ್ ಕ್ವಶನ್ ಪೇಪರ್ ಮಸ್ಟ್ ಬಿ ಸೇಮ್. ಈಗ ತಮಿಳುನಾಡು ನೀಟ್ ಎಕ್ಸಾಮ್ ಅನ್ನ ನಿರಂತರವಾಗಿ ವಿರೋಧ ಮಾಡ್ತಾನೆ ಬರ್ತಾ ಇದೆ ಸರ್. ಇಟ್ಸ್ ನಾಟ್ ಈಸಿ. ಅದರ ಬಗ್ಗೆ ಈಗ ಸುಪ್ರೀಂ ಕೋರ್ಟ್ ಏನ್ ಹೇಳ್ತದೆ, ಒಂದೇ ಎಕ್ಸಾಮ್ ಆಗ್ಬೇಕು ಅಂತ. ಅವ್ರು ಎಷ್ಟು ವಿರೋಧ ಯಾರೇ ಆಗ್ಲಿ, ಅದು ತಮಿಳ್ನಾಡು ಇರ್ಲಿ, ಕರ್ನಾಟಕ ಆಗ್ಲಿ, ಅವರಾಗ್ಲಿ ಇವರಾಗ್ಲಿ, ಎಷ್ಟು ವಿರೋಧ ಮಾಡಿದ್ರು ಸಹ ಅನ್ಲೆಸ್ ಅದರ್ವೈಸ್ ಇಟ್ಸ್ ಎ ಸಿಂಗಲ್ ಎಕ್ಸಾಮ್. ಸಿಂಗಲ್ ಎಕ್ಸಾಮ್ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದೇ ಕಾಮನ್. ಇಡೀ ದೇಶದಲ್ಲಿ ಯಾರಿಗೆಲ್ಲ ಮೆಡಿಕಲ್ ಸೀಟ್ ಬೇಕೋ ಅವರೆಲ್ಲ ಈ ಎಕ್ಸಾಮ್ ಬರೀಲೇಬೇಕು. ಹಾಗೆ ಒಂದು ಕಂಪಲ್ಷನ್ ಇರುವಾಗ ನಾವು ನೀಟ್ ಬರೆಯುವುದಿಲ್ಲ ಅಂತ ಹೇಳಿದ್ರೆ ಅವರಿಗೆ ಮೆಡಿಕಲ್ ಸೀಟ್ ಸಿಗೋದಿಲ್ಲ ಅಷ್ಟೇ. ರೂಲ್ ಹಾಗೆ ಇರೋದ್ರಿಂದ ಇಲ್ಲ, ರೂಲ್ ಅನ್ನು ಚೇಂಜ್ ಮಾಡಬೇಕು. ದಟ್ಸ್ ಓನ್ಲಿ ಆಲ್ಟರ್ನೇಟಿವ್. ಕರೆಕ್ಟ್ ಕರೆಕ್ಟ್. ಈಗ ಪೇಪರ್ ಲೀಕ್ ಆಗಿದೆ, ಇದು ಒಂದು ಪೇಪರ್ ಸೋರಿಕೆ ಅಷ್ಟೇ ಸರ್, ಆದರೆ ಲಕ್ಷಾಂತರ ಮಕ್ಕಳ ಕನಸುಗಳಿಗೆ ಒಂದು ಪೆಟ್ಟು ಕೊಟ್ಟಂಗೆ. ಸೊ ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಈಗಲೂ ಈ ನೀಟ್ ವ್ಯವಸ್ಥೆಯ ಮೇಲೆ ನಂಬಿಕೆ ಇಡಬೇಕು ಅಂತೀರಾ? ಏನ್ ಹೇಳ್ತೀರಿ, ತಮ್ಮ ಅಭಿಪ್ರಾಯ ಏನು? ಮೇಡಮ್, ಈಗ ನೀಟ್ ವ್ಯವಸ್ಥೆ ಮೇಲೆ ನಂಬಿಕೆ ಇಡ್ಲೇಬೇಕಲ್ವಾ? ಅವರು ನೋಡಿ, ಎಕ್ಸಾಮ್ ಮಾಡುವವರು ಒಳ್ಳೆಯವರು ಕೆಟ್ಟವರು ಅನ್ನೋ ಪ್ರಶ್ನೆ ಬರುವುದಿಲ್ಲ. ವಿ ಡೋಂಟ್ ಹ್ಯಾವ್ ಅದರ್ ಆಪ್ಷನ್ಸ್ ಅಲ್ಲ. ಈಗ ನನಗೆ ಮೆಡಿಕಲ್ ಗೆ ಹೋಗ್ಲೇಬೇಕಂತಾದ್ರೆ ಐ ಹ್ಯಾವ್ ಟು ರೈಟ್ ನೀಟ್. ದೇರ್ ಇಸ್ ನೋ ಅದರ್ ಆಪ್ಷನ್. ಹಾಗಿರುವಾಗ ಇದರ ಮೇಲೆ ನಂಬಿಕೆ ಇಲ್ಲ ಅಂತ ಕೆಲಸ ಮಾಡಿದಾರೆ ಅವರು. ಮತ್ತೆ ಇಂಥ ಒಂದು ಸುಳಿವು ಯಾವುದು, ನಿಮ್ಮ ಎಕ್ಸಾಮ್ ಸರಿ ಮಾಡದೇ ಇರೋದು, ಅಲ್ಲಲ್ಲಿ ಕೆಲವುದೆಲ್ಲ ನ್ಯೂಸೆನ್ಸ್ ಕ್ರಿಯೇಟ್ ಆಗಿರೋದು, ಎಕ್ಸಾಮ್ ಪೇಪರ್ ಅಲ್ಲಿ ಲೇಟ್ ಕೊಟ್ಟಿರೋದು, ಬೇಗ ಕಲೆಕ್ಟ್ ಮಾಡಿರೋದು, ಇದೆಲ್ಲ ನ್ಯೂಸೆನ್ಸ್ ಆಗಿದೆ, ಅಲ್ಲಲ್ಲೇ ಆಗಿದೆ. ಇದರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ತನಿಖೆ ಮಾಡಿ ಇನ್ನು ಅಂತದಾಗದಿದ್ದಾಗೆ ಏನು ಮಾಡಬಹುದಂತ ಒಂದು ಎಕ್ಸ್ಕ್ಲೂಸಿವ್ ಪ್ಲಾನಿಂಗ್ ಮಾಡದೇ ಇದ್ರೆ, 1-2-3 ಸಲ ಇಂತ ಎಕ್ಸ್ಕ್ಲೂಸಿವ್ ಪ್ಲಾನಿಂಗ್ ಮಾಡಿದ್ರೆ ಈ ಕಾನ್ಫಿಡೆನ್ಸ್ ಅವರಿಗೆ ಬರ್ತದೆ. ಇಲ್ದಿರ ಈಗ ನೋಡಿ, ಅಲ್ಲಿ ಒಬ್ಳು ಹುಡುಗಿ ಅಳ್ತಾ ಇದ್ದಾರೆ, ಹಾಗೆ ಎಷ್ಟೋ ಮಕ್ಕಳು ಅಳ್ತಾ ಇದ್ದಾರೆ. ಈಗ 100% ಅಳ್ತಾ ಇದ್ದಾರೆ. ಈಗ ನಮ್ಗೆ ಸಹ ಕಣ್ಣಲ್ಲಿ ನೀರು ಬರ್ತದೆ, ಬಟ್ ನಮ್ಗೆ ಬಂದ ಕಣ್ಣೀರು ಕಾಣಿಸೋದಿಲ್ಲ. ಬಟ್ ಮಕ್ಕಳು ಪಾಪ ಅವರು 17-18 ವರ್ಷ. ನೀವು ಆಲೋಚನೆ ಮಾಡಿ ಮೇಡಮ್, ನೀವು ಎಲ್ಲ 18 ವರ್ಷ ಇರುವಾಗ ಎಷ್ಟು ನಾವು ಸ್ಟೇಬಲ್ ಇದ್ವಿ? ಕರೆಕ್ಟ್ ಕರೆಕ್ಟ್ ಅಲ್ವಾ? ಇಟ್ ಈಸ್ ಸೊ ಅವರಿಗೆ ಸಮಾಧಾನ ಮಾಡ್ಲಿಕ್ಕೆ ಟೀಚರ್ಸ್ ಮತ್ತೆ ಪೇರೆಂಟ್ಸ್ ಮಾತ್ರ, ಬೇರೆ ಯಾರು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಸಮಾಧಾನ ಮಾಡ್ಲಿಕ್ಕೆ ಬರೋದಿಲ್ಲ. ಅಂಡ್ ದೇ ಆರ್ ನಾಟ್ ರೈಟಿಂಗ್ ಎಕ್ಸಾಮ್ ಅಲ್ಲ, ಅಲ್ಲಿರುವ ಯಾವ ಅಧಿಕಾರಿಗಳು ಈ ನೀಟ್ ಎಕ್ಸಾಮ್ ಬರೆಯೋದಿಲ್ಲ. ಸೊ ಅನ್ಲೆಸ್ ದೇ ಗೋ ಥ್ರೂ ಸಚ್ ಟಫ್ ಸಿಚುವೇಶನ್ಸ್, ದೇ ವಿಲ್ ನಾಟ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಐ ಥಿಂಕ್ ದ ಹೈಯರ್ ಅಪ್ ಇನ್ ದ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಟು ಪ್ಲಂಜ್ ಇನ್ ಟು ಆಕ್ಷನ್ ನೌ, ಅಂಡ್ ದೇ ಹ್ಯಾವ್ ಟು ಡೂ ಸಮಥಿಂಗ್ ಟು ಇನ್ಕಲ್ಕೇಟ್ ದ ಕಾನ್ಫಿಡೆನ್ಸ್ ಅಮಂಗಸ್ ದ ಪೀಪಲ್. ದಟ್ಸ್ ದ ಓನ್ಲಿ ಆಪ್ಷನ್. ಎಸ್, ಎಲ್ಲರೂ ಆಶಿಸೋದು ಅದನ್ನೇ ಸರ್. ಭವಿಷ್ಯದಲ್ಲಿ ಇನ್ ಫ್ಯೂಚರ್ ಇಂತಹ ಅಕ್ರಮಗಳು ಆಗಬಾರದು, ಶಿಕ್ಷಣ ಸಂಸ್ಥೆ ಎಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಇಷ್ಟೊತ್ತು ಕೂಡ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.